ಹಾಯ್ ಫ್ರೆಂಡ್ಸ್. ಇವತ್ತು ಆ್ಯಕ್ಚುಲಿ ಸಂಕ್ರಾಂತಿ. ಸೊ ಹಾಗೆ ಮತ್ತು ಅಮ್ಮ ಇವತ್ತು ನನಗೆ ಎಂತ ಮಾಡ್ತಿದ್ದಾರೆ ನಿನ್ನ ಇಷ್ಟದ್ದು ವೈಟ್ ರೈಸ್ ಮತ್ತು ಟೊಮೆಟೊ ಸಾರು. ವೈಟ್ ರೈಸ್, ಟೊಮೆಟೊ ಸಾರು ಮತ್ತು ಬಟಾಟೆ ಮತ್ತು ಇದು ತೊಂಡೆಕಾಯಿ. ಇಲ್ಲಿ ನೋಡಿ, ಬಟಾಟೆ ಮತ್ತು ತೊಂಡೆಕಾಯಿದ್ದು ಪಲ್ಯ. ಸೊ ಅವರಿಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಕೂತ್ಕೊಂಡಿದ್ದೇನೆ. ಆ್ಯಕ್ಚುಲಿ ನಮಗೆ ರಜೆ 10 days ಎಕ್ಸಾಮಿಗೆ. ಸೊ ಇಲ್ಲಿ ಕೂತ್ಕೊಂಡಿದ್ದೇನೆ ಹಾಗೆ. ಅವರು ಈಗ ಅಡಿಗೆ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆ. ಸಂಕ್ರಾಂತಿಗೆ ಪಾಯಸ ಸಹ ಮಾಡ್ತಾ ಇದ್ದಾರಂತೆ. ನಂದು ಫೇವ್ರೆಟ್ ಪಾಯಸನಾ? ಶಾವಿಗೆ. ಹಾಂ ಆಯ್ತು. ನೋಡಿ, ಬಟಾಟೆ ಮತ್ತು ತೊಂಡೆಕಾಯಿದ ಪಲ್ಯ ಅದು ಕಟ್ ಮಾಡ್ತಾ ಇದ್ದಾರೆ. ಮತ್ತೆ ಉಂಟಲ್ಲ ಹಪ್ಪಳ ಪಪ್ಪಳ. ಹಪ್ಪಳ ಸಾರೆಲ್ಲ ಮಾಡ್ತಾರಂತೆ. ಮತ್ತೆ ಇದು ಎಂತ ಮಾಡ್ತಾ ಇದ್ದೀರಾ? ಪಾಯಸ, ಅದರದ್ದು ಸೇಮಿಗೆ. ಸೇಮಿಗೆ, ಶಾವಿಗೆ ಎಂಥದ ಒಂದು ಪಾಯಸ ಮಾಡ್ತಾ ಇದ್ದಾರೆ. ಎಂಥದ ಒಂದಲ್ಲ, ಶಾವಿಗೆ. ಶಾವಿಗೆದು ಪಾಯಸ ಮಾಡ್ತಿದ್ದಾರೆ. ತುಂಬ ಕೆಲಸ ಉಂಟು ಇವತ್ತು. ಹೌದು. ಮತ್ತೆ ಇದು ಎಂತ ಇಟ್ಟಿದ್ದೀರಿ ನೀವು ಇದರಲ್ಲಿ? ಅದರಲ್ಲಿ ತೊಗರಿಬೇಳೆ ಬೇಯಿಸಿಟ್ಟಿದ್ದೀನಿ. ತೊಗರಿಬೇಳೆ ಮತ್ತೆ ಸಾರು ಮಾಡಲಿಕ್ಕೆ ಬೇಕಲ್ಲ. ಸಾರು ಸಹ ಮತ್ತೆ ಇದಕ್ಕೆ ಇಟ್ಟಿದ್ದಾರೆ. ಸೊ ನನಗೆ ಇಷ್ಟದ ಮಾಡ್ತಾ ಇದ್ದಾರೆ ಇವತ್ತು. ನಿಮಗೆ ಟೊಮೆಟೊ ಸಾರಿಗೆ, ನಿನ್ನ ತಂದೆಗೆ ತೊಗರಿಬೇಳೆ ಸಾರು ಬೇಕು. ತೊಗರಿಬೇಳೆ ಸಾರು ಅಂತೆ. ಅವರಿಗೆ ಟೊಮೆಟೊ ಸಾರು ಆಗುದಿಲ್ಲ. ಮಾಡ್ತಾ ಇದ್ದೇವೆ ಎಂಥದ ಒಂದಲ್ಲ ಅಡಿಗೆ ಅಂದರೆ ಹೌದು, ಸಾರು ಎಲ್ಲ ಮಾಡ್ತಾ ಇದ್ದೇವೆ. ಇದು ಟೊಮೆಟೊ ಸಾರು ಮಾಡಲಿಕ್ಕೆ ರೆಡಿ ಮಾಡಿದ್ದು. ಇದು ಇದರಲ್ಲಿ ಟೊಮೆಟೊ ಮತ್ತು ತೊಗರಿಬೇಳೆ ಬೇಯಿಸಿದ್ದು ಹಾಕಿದ್ದೇನೆ. ಈ ಕಡೆ ತೊಂಡೆಕಾಯಿ ಮತ್ತು ಬಟಾಟೆದು ಪಲ್ಯ ಮಾಡಲಿಕ್ಕೆ. ಈಗ ಒಗ್ಗರಣೆ ಆಯಿತು. ಈಗ ತೊಂಡೆಕಾಯಿ ಹಾಕಿದೆ. ತೊಂಡೆಕಾಯಿ ಬೇಯಲಿಕ್ಕೆ ತುಂಬ ಸಮಯ ಹಿಡಿತದೆ. ಅದಕ್ಕೆ ಮೊದಲಿಗೆ ತೊಂಡೆಕಾಯಿ ಬೇಯಿಸಬೇಕು. ಅದೊಂದು ಅರ್ಧ ಬೆಂದ ನಂತರ ಮತ್ತೆ ಬಟಾಟೆ ಹಾಕೋದು. ಸ್ವಲ್ಪ ನೀರು ಹಾಕಿ ಅದನ್ನು ಈಗ ಬೇಯಿಸೋದು. ಇದೊಂದು ಅರ್ಧ ಬೆಂದ ನಂತರ ಬಟಾಟೆ ಹಾಕಿ. ಇದು ಟೊಮೆಟೊ ಸಾರಿಗೆ ಇಟ್ಟಿದ್ದಾರೆ. ಆಯಿತಾ ಟೊಮೆಟೊ ಸಾರು? ಇಲ್ಲ, ಸರಿ ಕುದಿಬೇಕು. ನಂತರ ಒಂದು 2 ಕಾಯಿ ಮೆಣಸು ಮತ್ತು ಇದು ಪ್ಯಾಕೆಟ್ ಸಿಗ್ತದಲ್ಲ ರಸಮಿದ್ದು ಪುಡಿ, ಅದು ಹಾಕೋದು. ಮತ್ತು ಒಗ್ಗರಣೆ ಕೊಡೋದು ಅಷ್ಟೆ. ಸಾಸಿವೆ ಕರಿಬೇವು ಒಗ್ಗರಣೆ ಇದ್ರೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು, ಒಳ್ಳೆಯದಾಗ್ತದೆ. ನೋಡು ಇನ್ನು ಮತ್ತೆ ನೋಡಿ, ಈಗ ತೊಂಡೆಕಾಯಿ ಅರ್ಧ ಬೆಂದಿದೆ. ಈಗ ಪೊಟ್ಯಾಟೊ ಹಾಕೋದು. ಮತ್ತು ಬೇಕಾದರೆ ಸ್ವಲ್ಪ ನೀರು ಹಾಕಿ. ಆಯಿತು, ಬೇಕಾದರೆ ನೀರು ಹಾಕಿ. ಇದು ಇನ್ನು ಬೇಯಬೇಕು. ಸೊ ಈಗ ಅಮ್ಮ ರೆಡಿ ಮಾಡಿದ್ದಾರೆ ಎಂತ ಎಲ್ಲ ಅಂತ ನಾನು ಹೇಳ್ತೇನೆ ನಿಮಗೆ. ಇದು ಟೊಮೆಟೊ ಸಾರು, ಇದು ಶಿವಾನಿಗೆ ರೆಡಿಯಾಗಿದೆ. ನಂತರ ಇದು ತೊಂಡೆಕಾಯಿ ಮತ್ತು ಬಟಾಟೆದ್ದು ಪಲ್ಯ. ಇದು ತೊಗರಿಬೇಳೆ ಸಾರು. ವೆರೈಟಿ ನೋಡಿ ಅಂತ ಉಪ್ಪಿನಕಾಯಿ. ನಾನು ಇನ್ನು ಹಪ್ಪಳ ಕಾಯಿಸ್ಬೇಕು. ಈಗ ಪಾಯಸಕ್ಕೆ ಇಟ್ಟಿದ್ದೇನೆ. ಶಾವಿಗೆದು ಪಾಯಸಕ್ಕೆ ಹಾಲು ಬಿಸಿ ಮಾಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್. ಸೊ ಆ್ಯಕ್ಚುಲಿ ನಿನ್ನೆ ನಾವು ಟೆಂಪಲಿಗೆಲ್ಲ ಹೋಗಿದ್ವಿ. ಅಲ್ಲಿ ಹೋಗಿ ಮತ್ತೆ ಸ್ವಲ್ಪ ರಾತ್ರಿ ಆಯಿತು. ಮತ್ತೆ ಅಲ್ಲಿಂದ ಈಗ ಬಂದ್ವಿ. ನಿನ್ನೆ ಒಂದು ಎಷ್ಟು ಗಂಟೆಗೆ ಬಂದಿದ್ದು? 9 o'clock ಬಂದ್ವಿ. ಸೊ ಹಾಗೆ ಮತ್ತು
ಇದು ಎಂತ ಈಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು, ಟೋಸ್ಟ್ ಎಲ್ಲ ತಿಂದಿದ್ದು ನಾನು. ಟೋಸ್ಟ್ ಅವಲ್ಲಿಗೆ ಹೋಗಿದ್ರು, ಅಲ್ಲಿ ಅದನ್ನೇ ಬ್ರೇಕ್ಫಾಸ್ಟ್ ಮಾಡಿ ಬಂದರು. ಹೌದು, ಉಪಾಭಿಷೇಕ ಆಗ್ತಾ ಉಂಟಲ್ಲ ದೇವಸ್ಥಾನದಲ್ಲಿ, ಹಾಗೆ ಅಲ್ಲಿ ಗಮ್ಮತ್ತುಂಟು. ಸ್ವಾಮೀಜಿ ಇದ್ದಾರೆ ನಮ್ಮದು. ಹಾಗೆ ನಾವು ಕಾಶಿ ಟೆಂಪಲ್ಗೆ ಮತ್ತೆ ಇವತ್ತು ಶನಿವಾರ ಹಾಗೆ ಮುಖ್ಯಪ್ರಾಣ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಶಿವಾನಿಗೆ ಗಟ್ಟಿ ನಿದ್ರೆ, ಅವಳಿಗೆ ಗೊತ್ತೇ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ಮಲಗಿದ್ದು 10 ಗಂಟೆ ತನಕ. ಅಲ್ಲಿ ಇದು ಫಳಾಹಾರ ಎಲ್ಲ ಇತ್ತು ದೇವಸ್ಥಾನದಲ್ಲಿ. ನಾನು ಅವರಿಗೆ ಹೇಳಿದ್ದು, ನಾನು ಮಲಗಿದ್ದಲ್ಲ, ನೀವೆಲ್ಲ ಹೋಗಿದ್ದೆ ಅಂತ. ಸೊ ಹಾಗೆ ಮತ್ತೇನಿಲ್ಲ. ಇವತ್ತು ಎಕ್ಸಾಮ್, ಇನ್ನು ಮಂಡೇ ಒಂದು ಎಕ್ಸಾಮ್ ಉಂಟಲ್ಲ. ಮಂಡೇ ಒಂದು ಎಕ್ಸಾಮ್ ಉಂಟು, ಮತ್ತೆ 27ಗೆ ಒಂದು ಎಕ್ಸಾಮ್ ಆದರೆ ಆಯಿತು ನಂದು ಎಕ್ಸಾಮ್. 5th ಸೆಮ್ ಆಯ್ತದೆ, ನಾನು 6th ಸೆಮ್. ಸೊ ಹಾಗೆ ಓದ್ಲಿಕ್ಕೆ ಉಂಟಿನ್ನು. ನೋಡಿ ಫ್ರೆಂಡ್ಸ್, ಅಲ್ಲಿ ಅಬ್ಬಲಿಗೆ ಆಗಿದೆ ನೋಡಿ, ನಮ್ಮದು ಬಾಲ್ಕನಿಯಲ್ಲಿ ಒಂದು ಗಿಡ ಉಂಟಲ್ಲ, ಸೊ ಅಲ್ಲಿ ಒಂದು ಆಗಿದೆ ನೋಡಿ. ನನಗೆ ಎಕ್ಸಾಮ್ ಉಂಟು ಮಂಡೇ, ಸೊ ಹಾಗೆ ನಾನು ಅಷ್ಟು ವಿಡಿಯೋ ಹಾಕೋದಿಲ್ಲ. ಸೊ ಹಾಗೆ ಮತ್ತು ಇದು ಎಂತ 19th ಎಕ್ಸಾಮ್ ಆದಮೇಲೆ ಮತ್ತೊಂದು ನಾನು ವಿಡಿಯೋ ಹಾಕ್ತೇನೆ, ಅದು ಸಹ ಹೋಗಿ ನೋಡಿ. ಶಾರ್ಟ್ಸ್ ಸಹ ಹಾಕ್ತೇನೆ ಅಲ್ಲಿಂದ ಮಿಡಲಿಂದ, ನನಗೆ ಫ್ರೀ ಎಲ್ಲ ಟೈಮ್ ಸಿಗ್ತದೆ, ನಾನು ಶಾರ್ಟ್ಸ್ ಸಹ ಮಾಡಿ ಹಾಕ್ತೇನೆ. ಸೊ ಅದು ಹೋಗಿ ನೋಡಿ ಆಯಿತಾ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಶಾರ್ಟ್ ವೀಡಿಯೋಸ್ ಹಾಕ್ತೇನೆ, ಅದು ಸಹ ಹೋಗಿ ನೋಡಿ ಆಯಿತಾ. ಬಾಯ್.